ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಮಾನತಾದ ಜಗನ್ನಾಥ್ ಶಿವಾಜಿ ಅವರು ಕೂಡ ಮಾತಾಡಿದ್ದಾರೆ. ವಿಡ್ರಾ ಮಾಡೋದಕ್ಕೆ ನಾನು ಯಾರಿಗೂ ಹೇಳಿಲ್ಲ, ಒತ್ತಾಯ ಮಾಡಿಲ್ಲ, ನೀವು ವಾಪಸ್ ತೆಗೆದುಕೊಳ್ಳಿ ಟೆಂಡರ್ನ ಅಂತ ನಾನು ಹೇಳೇ ಇಲ್ಲ. ಇಂಜಿನಿಯರ್ಗಳೇ ಕಾಂಪ್ರಮೈಸ್ ಮಾಡಿಸಿದ್ದಾರೆ. 3% ಹಣ ಕೊಡುವಂತೆ ಹೇಳಿದ್ದು ಕೂಡ ಇಂಜಿನಿಯರ್. ಹಾಗಾಗಿ ಕೆಲವರು ಬಂದು 2.5%ಗೆ ಮಾಡಿಸಿ ಅಂತ ಕೇಳ್ಕೊಂಡಿದ್ರು. ಒಪ್ಪಂದ ಆದಮೇಲೆ ಮಾತಾಡಿದ್ದಷ್ಟೇ, ನೀವೇನು ಮಾತಾಡಿದ್ರು ಅದನ್ನು ಕೊಡಿ ಅಂತಷ್ಟೇ ನಾನು ಹೇಳಿರೋದು. ಈ ವಿಚಾರದಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಜಗನ್ನಾಥ್ ಅವರು ಹೇಳಿದ್ದಾರೆ. ಸಣ್ಣ ಗುತ್ತಿಗೆದಾರರಿಂದ 3% ಲಂಚ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷ ಜಗನ್ನಾಥ್, ಅಮಾನತಾಗಿರುವ ಗೌರವಾಧ್ಯಕ್ಷ ಜಗನ್ನಾಥ್ ಶಿವಾಜಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು ನ್ಯೂಸ್ ಫಸ್ಟ್ಗೆ. ಅವೆಲ್ಲ ಪ್ಯಾಕೇಜ್ ಮಾಡಿಬಿಡ್ರಿ ಅಂತೇಳಿ ನಾವು ಮಿನಿಸ್ಟರ್ ಬಲ್ಲಿ ನಮ್ಮ ಡೆಲಿಗೇಟ್ಸ್ ತೊಗೊಂಡೋದೇವು ಸರ್. ಆದ್ರೂ ಮಿನಿಸ್ಟರ್ ಅಂದ್ರೆ ಇದೊಂದ್ಸಲ ಮಾಡಿದ್ದೇವೆ, ಮುಂದೆ ಮಾಡಂಗಿಲ್ಲ, ಈಗ ಇದ್ದದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಅವ್ರು ನಮ್ಗೆ ಮಾತು ಕೊಟ್ಟರು. ಆ ಮಾತಿನ ಪ್ರಕಾರ ಏನದ ನಾವು ಟೆಂಡರ್ ಹಾಕೊಂಡೇವೆ ಸರ್. ಎಲ್ಲ ಡಿಸ್ಟ್ರಿಕ್ಟ್ದಾಗ ಬೆಳಗಾವಿ ಅನ್ರಿ, ಇವತ್ತು ಬಿಜಾಪುರ ಅನ್ರಿ, ಗುಲ್ಬರ್ಗ ಅನ್ರಿ, ಈಗಂತ ಎಲ್ಲ ಡಿಸ್ಟ್ರಿಕ್ಟ್ದಾಗ ಇಲ್ಲೇ ಮೊದಲೆಲ್ಲ ಆಗಿ ನಮ್ಮ 3-4 ಡಿಸ್ಟ್ರಿಕ್ಟ್ ಉಳಿದಿವಿ. ನಾವು ಟೆಂಡರ್ ಹಾಕೊಂಡೇವ್ರಿ. ಟೆಂಡರ್ ಹಾಕುವ ಕಾಂಪಿಟೇಷನ್ ಅದು. ಕಾಂಪಿಟೇಷನ್ ಆದ್ಮೇಲೆ ಏನದ ಟೆಂಡರ್ ಹೊಡಿಲಿಲ್ಲ. ಒಟ್ಟೇರಿ 2-3-4 ತಿಂಗಳ ತನಕ 3 ತಿಂಗಳ ತನಕ ಟೆಂಡರ್ ಹೊಡಿಲಿಲ್ಲ. ಟೆಂಡರ್ ಹೊಡಿರಿ ಅಂತ ತುಂಬಲ್ಲಿ ಬಿದ್ದೇವ್ರು ನಾವು. ಚೀಫ್ ಇಂಜಿನಿಯರ್ಗೆ ಮತ್ತೆ ಏನದ ಎಲ್ಲ ಇವ್ರಿಗೆ ಲೆಟರ್ ಕೊಟ್ಟೇವ್ರಿ, ಟೆಂಡರ್ ಹೊಡಿರಿ ಅಂತ. ಹೊಡಿಲ್ಲ ಬಟ್ಟಿ ಮನೆ ಏನಾಯ್ತು ಸರ್, ಅದು ಅವ್ರು ಕಾಂಟ್ರಾಕ್ಟರ್ ಮಾತಾಡ್ಕೊಂಡು ಏನ್ರಿ ಅವ್ರು ಕಾಂಪ್ರಮೈಸ್ ಆಗ್ಯಾರಂತ. ಅದು ಇದೊಂದ್ವರೆಗೆ ನನಗೆ ಬಿಡ್ರಿ, ಇದವರೆಗೆ ನೀವು ತೋರಿ ಹಿಂಗ ಸ್ವಲ್ಪ ನಮ್ಮಲ್ಲಿ ಮೊದಲು ಪದ್ಧತಿ ಸರ್. 2-3 ಹಾಕಿದೇವು ಅಂತಂದ್ರೆ ಇದೊಂದು ನೀರು ತಗೋದು ನಾ ತಗೋತೀನಿ ಅಂತ ಹೇಳಿ. ಈ ಕೆಲವು ಈ ಕಾಂಟ್ರಾಕ್ಟರ್ ಏನ್ ಮಾಡ್ಕೊಂಡ್ರ ರೊಕ್ಕ ಮಾತಾಡ್ಕೊಂಡ್ರ ಇವ್ರು ಏನ್ರಿ. ರೊಕ್ಕ ಮಾತಾಡ್ಕೊಂಡು ಏನ್ ಮಾಡ್ರ 3% ನನಗೆ ಕೊಡ್ರಿ, ನಾ ಬಿಡಿಸ್ತೀನಿ ಅಂತ ಹೇಳಿ. ಅವರು ಚೀಫ್ ಇಂಜಿನಿಯರ್ ಅಂತ ಅಲ್ಲಪ್ಪ, ನಮ್ಮ ಅಧ್ಯಕ್ಷರು ಬಂದ ಟೆಂಡರ್ ಹೊಡ್ರಿ ಅಂತಾರ. ನೀವೇನದ ಇದು ಮಾಡ್ತಾ ಅಂತೀರಿ, ಅಧ್ಯಕ್ಷರು ಕರ್ಕೊಂಡ್ಬರ್ರಿ, ನಾವೇನದ ಹೋಗ್ತೇವೆ ಅಂತಂದ್ರೆ. ಅವಾಗ ನಮ್ಮ ಸೆಕ್ರೆಟರಿ ಫೋನ್ ಮಾಡಿದ್ರು ನಮಗೆ, ನಾವು ಬರ್ರಿ ಅಂತೇಳಿ. ನಾವು ಹಾದೇವ್ರಿ. ಹೋಗತ್ತಾನ ಅವ್ರದು ಇಲ್ರಿ ಕಾಂಟ್ರಾಕ್ಟರ್ ಹಿಂಗೇನದ ಅವರು 3% ಒಪ್ಪಿಗೆ ಮಾಡ್ರಂತ, ಮತ್ತೆ ನಿಮ್ದು ಏನದ ಇದಕ್ಕೆ ಅಂತೇಳಿ. ನನ್ನ ಇಲ್ಲ ಸರ್, ನಾವ್ಯಾರು ಟೆಂಡರ್ ಹೊಡಿಯಲಿತ್ತೀವಿ, 3% ಅದು ಬೇಡೋದು ಬಿಟ್ಟದು, ನಾವು ಅಸೋಸಿಯೇಷನ್ ಬಿಡ್ಲಾಗಿತ್ತು. ಅವ್ರು ಕಾಂಟ್ರಾಕ್ಟ್ ಬಿಟ್ಟು ನಮ್ಮೇ ಆಗ್ತಿರ್ತೀರಿ. ಅದು ಅನ್ನೋದಕ್ಕೆ ಒಬ್ಬ ಕಾಂಟ್ರಾಕ್ಟರ್ ಫೋನ್ ಬರ್ತೀರಿ, ಇಲ್ರಿ ಕಾಕಾರ ಆಗ್ಯದ 3% ಬಿಡ್ಲಕತ್ತಾರ, 2.5% ನಾ ಕೊಡ್ತಾ ಇದ್ದೀನಿ, ನಾನು ಸಣ್ಣ ಕಾಂಟ್ರಾಕ್ಟ್ ಇದ್ದೀನಿ, ಕೈ ಜೋಡಿಸ್ತೀನಿ, ನಿಮ್ ಕಾಲ್ ಬೀಳ್ತೀನಿ, ನಾನು ಏನ ಮಾಡ್ಕಿಸ್ತೀನಿ, ಟೆಂಡರ್ ಕಾಂಪ್ರಮೈಸ್ ಮಾಡ್ರಿ. ಏನೋ ನಾವು ಇದ್ರ ನೀವು ಆಡು ಬರಬೇಡ್ರಿ, ನೀವ್ಯಾಕೆ ಆಡು ಬರ್ತೀರಿ, ನಾವು ಒಂದಾಗಿದ್ದೇವೆ, ಅಸೋಸಿಯೇಷನ್ದಲ್ಲಿ ಯಾಕೆ ಬರ್ತೀರಿ. ನಂಬಲ್ಲಿ ಇನ್ನೊಂದು ಏನ ಸರ್, ಅದು ನಂಬಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದಾಗ ನಮ್ಗೆ ಯಾರೇ ಡಿಸ್ಟ್ರಿಕ್ಟ್ ಕಾಂಪ್ಲೇಂಟ್ ಕೊಟ್ರೆ ಅದಕ್ಕೆ ನಾವು ಕೇಳಬೇಕು. ಕಾಂಪ್ಲೇಂಟ್ ಕೊಟ್ಟಿಲ್ಲ, ಅವ್ರವ್ರು ಒಂದಾಗಿರುತ್ತೆ ಈಗ ನಾವು ಅದಕ್ಕೆ ಎಂಟರ್ ಆಗ್ಬಿಡೋದಂತ ಡಿಸಿಷನ್ ತೊಗೊಂಡಿದ್ದೇವ್ರಿ. ಈಗ MLA ಅವರು ಮಾತು ಕೇಳಿ ಹಾಕೋತಾರ, ಆಫೀಸರ್ ಮಾತು ಕೇಳಿ ಹಾಕೋತಾರ, ಆಫೀಸರ್ ಇದು ಮಾಡ್ಕೋತಾರ. ನಾವ್ ಯಾಕೆ ಅದ್ರಾಗ ತೆಗಿಸಿದ್ರೆ ನಾವು ಒಟ್ಟು ನಮ್ಮ ಸ್ಟೇಟ್ ಅಧ್ಯಕ್ಷರಿಗೆ ಮಂಜುನಾಥ್ ಅವರು ಬಹಳ ಒಳ್ಳೆಯವರು ಸರ್, ಬಹಳ ಒಂದು ಸ್ಟ್ರಿಕ್ಟ್ಲಿ ಹೇಳ್ಯಾರ ಅವ್ರು. ನಾವ್ ಯಾರು ಅವ್ರವ್ರು ಒಂದಾಗಿರುತ್ತೆ ಅದ್ರ ಹೋಗೋದು ಬ್ಯಾಡ್ರಿ ಅಂತೇಳಿ. ನಂದು ಹಾಗಿತ್ತು, ಅವ್ರು ಒಂದಾಗಿರ್ತಕ್ಕಿಂತ ಸರ್ ಒಂದಾಗಿರುತ್ತೆ ಮುಗಿಸ್ಬಿಡ್ರಿ ಅವ್ರದ್ದು. ಮತ್ತೆ ಯಾವ್ದಕ್ಕೆ ಒಂದಾಗ್ಯಾರ ಒಂದಿಲ್ಲ, ಅದು ಮುಗಿಸ್ಬಿಡ್ರಿ ಅಂತ ಹೇಳ್ದ. ಅದಕ್ಕೆ ಅವ್ರು ಫೋನ್ ಮಾಡಿದ್ರು ನಂಗೆ, ನೋಡಿ ಕಡಿಮೆ ಮಾಡಿಸ್ರಿ ಸ್ವಲ್ಪ ಅಂತೇಳಿ. ಅದಕ್ಕೆ ನಾನು ನೋಡಪ್ಪ ಎಲ್ಲ ಮಾತಾಡ್ಕೊಂಡಿದ್ದೀಗ, ಮಾತಾಡ್ಕೊಂಡು ನನ್ನ ಕರೆಸಿರಿ. ಈಗ ನಡು ಮಾತಾಡ್ರೆ ನಾ ಏನ್ ಹೇಳಿ, ಮೊದಲೇ ಏನ್ ಹೇಳಿದ್ದ ಕಡಿಮೆ ಮಾಡಿತ್ತು ಪುಕ್ಕಟ್ರೆ ಬಿಡುತ್ತದ, ಏನ ಮಾಡಿಸ್ತದೆ ಹಂಗಾಗಲ್ಲ. ಏನು ಅವ್ರು 4 ಮಂದಿ ಇದ್ದೇವು, ನಮ್ಮ ರುಸ್ಕಾನಾಥ್ ಅಲ್ಲಕತ್ತಾರ ಅವರು. ಅದಕ್ಕೆ ಏನದ ಮಾತಾಡ್ಕೊಂಡ್ರೆ ಕೊಟ್ಟಕಿಸ ಮುಗಿಸ್ಕೋರಿ ತೇಕಂತ. ಕಡೆಗೆ ನನಗೆ ಎದುರು ಆಗ್ಬಿಡೋದು ಅಂತ ನಾ ಹಿಂಗೆ ಹೇಳ್ತೀನಿ. ಚೀಫ್ ಇಂಜಿನಿಯರ್ ಹೇಳ್ದ, ಸರ್ ನಮ್ಮ ಎದುರು ಆಗ್ಬಿಡೋದು, ದಯಮಾಡಿ ಟೆಂಡರ್ ಹೊಡೆದ್ರೆ ಚಲೋ ನೋಡಿ ಸರ್. ಹೊಡೆದ ಎದ್ದು ಬಂದನ, ಸುಮ್ ಬಕ್ಳ ಕುಂಡ್ರು ಬಿಡೋದಕ್ಕೆ ಅಂತೇಳಿ. ಇದು ಯಾಕೋ ಬೇರೆನ ಕಾಣಿಸ್ತೈತೆ, ಎದ್ದು ಬಂದ್ ಬಿಡು ಸರ್. ಅಲ್ಲಿ ಕೂತಿಲ್ಲ, ಅಲ್ಲಿ ಏನದ ಇದು ಟೆಂಡರ್ ಹೊಡಿರಿ, ಓಪನ್ ಮಾಡ್ರಿ. ಇವು ಬಿಜಾಪುರದು, ಬೆಳಗಾವದು, ಗುಲ್ಬರ್ಗದ ಏನೋ ಓಪನ್ ಮಾಡಿಬಿಡ್ರಿ. ಯಾರು ಕಡಿಮೆ ದರ ಹಾಕರೆ ಅವ್ರಿಗೆ ಆಲಿ ಐತಿ, ಎದ್ದು ಬಂದ್ ಬಿಟ್ನ. ಅದು ಒಡಿ ಯಾಕಂದೀನಿ ಅಂತ ಹೇಳಿ ಇದು ನನ್ನ ಮೇಲೆ ಬ್ಲೇಮ್ ಮುಡ್ಸಕತ್ತ ನೋಡಿ. ಇದು ಜಗನ್ನಾಥ ಶಿವಾಜಿ ಅವರು ಕೊಟ್ಟಂತಹ ಸ್ಪಷ್ಟನೆ. ಅವ್ರವ್ರ ಕಾಂಪ್ರಮೈಸ್ ಆಗಿ ನನ್ನ ಹತ್ರ ಬಂದು, ಅವ್ರವ್ರ ದುಡ್ಡು ಮಾತಾಡ್ಕೊಂಡು ನನ್ನ ಹತ್ರ ಬಂದು ಕಡಿಮೆ ಮಾಡಿಸ್ರಿ ಕಾಕಾರ ಅಂತೇಳಿ ಬಂದರು. ಅದಕ್ಕೆ ನಾನು ಹೋಗಿದ್ದೆ, ನನಗೆ ಫೋನ್ ಮಾಡಿದ್ದಕ್ಕೆ ನಾನು ಹೋಗಿದ್ದೆ ಅಂತ ಅವ್ರು ಹೇಳ್ತಾ ಇರೋದು. ಅಲ್ಲ ಕಾಕಾರ, ನಮಗೆ ಕಡಿಮೆ ಮಾಡಿಸ್ರಿ ಅಂತ ಅಂದ ಕೂಡಲೇ ನೀವು ಕಮಿಷನನ್ನು ನೀವು ಸರ್ಕಾರದ ವಿರುದ್ಧ ಮಾಡ್ತಾ ಇರೋ ಆರೋಪನೇ ಅದಲ್ವಾ, ಕಮಿಷನ್ ವಿಚಾರನೇ ಅಲ್ವಾ? ಹಾಗಿದ್ರೆ ಗುತ್ತಿಗೆ ತಗೊಳ್ಳೋನು ಇನ್ನೊಬ್ಬರಿಗೆ ಕಮಿಷನ್ ಕೊಡಬೇಕು ಅಂದರೆ ಅದು ಕಡಿಮೆಗೆ ಮಾಡ್ತಾನಾ? ಒಳ್ಳೆ ಕ್ವಾಲಿಟಿಯ ಕೆಲಸವನ್ನು ಮಾಡೋದಕ್ಕಾಗತ್ತಾ? ಇದು ಒಂದು ಜಿಲ್ಲೆ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಅಂತೇಳಿ ನೀವೇ ಹೇಳ್ತಾ ಇದ್ದೀರಾ. ಬೇರೆ ಬೇರೆ ಜಿಲ್ಲೆಗಳ ಟೆಂಡರನ್ನು ಓಪನ್ನೇ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಎಲ್ಲ ನೀವೇ ಹೇಳ್ಬಿಟ್ಟು ನೀವೇ ಕಮಿಷನ್ಗೆ ಪುಷ್ಟಿಯನ್ನು ಕೊಟ್ಟರೆ ಅವಾಗ ಒಳ್ಳೆ ಕ್ವಾಲಿಟಿಯ ಕೆಲಸ ಆಗೋದು ಎಲ್ಲಿಂದ? ಗುತ್ತಿಗೆದಾರರ ಅಸೋಸಿಯೇಷನ್ ಮಾಡ್ತಾ ಇರುವ ಹೋರಾಟ ಏನು? ಸರ್ಕಾರದಲ್ಲಿ ಕಮಿಷನ್ ಕೇಳ್ತಾ ಇದ್ದಾರೆ, ಕಮಿಷನ್ ಕೊಟ್ಟರೆ ನಾವು ಕ್ವಾಲಿಟಿ ವರ್ಕನ್ನು ಕೊಡೋದು ಹೇಗೆ ಅಂತ. ಸರ್ಕಾರಕ್ಕೆ ಕಮಿಷನ್ ಕೊಡದ ನೀವೇನು ಆರೋಪ ಮಾಡ್ತಾ ಇದ್ದೀರೋ, ಸರ್ಕಾರಕ್ಕೆ ನಾವು ಕಮಿಷನ್ ಕೊಡ್ತಾ ಇದ್ದೀವಿ ಅಂತೇಳಿ, ಅದರ ಜೊತೆಗೆ ಈ ಕಮಿಷನ್ನು ಕೂಡ ಸೇರ್ತು ಅಂದರೆ ಅವಾಗ ನೀವು ಕ್ವಾಲಿಟಿ ವರ್ಕ್ ಕೊಡೋದಕ್ಕಾಗತ್ತಾ? ಹಾಗಿದ್ರೆ ಇವರಿಗೆ 3% ನೀವು ಕೊಡೋದಕ್ಕೆ ರೆಡಿ ಇದ್ದೀರಾ, 2.5% ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ. ಅದಲ್ಲದೆ ಸರ್ಕಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ಹಾಗಂತೇಳಿ ಯಾವ ಟೆಂಡರ್ಗಳು ನಿಂತಿಲ್ವಲ್ಲ.
ಅದ್ರದ್ದು ಕಾಮಗಾರಿಗಳು ಮಾಡ್ತಿದ್ದೀರಾ. ಹಾಗಿದ್ರೆ ಅಲ್ಲೂ ಕಮಿಷನ್ ಕೊಟ್ಟೆ ಮಾಡ್ತಾ ಇದ್ದೀರಾ ನೀವು? ಕ್ವಾಲಿಟಿ ವರ್ಕ್ ಕೊಡೋದಕ್ಕೋಸ್ಕರ ನಮಗೆ ಕಮಿಷನ್ನ ಏನು ಒಂದು ವಿಷಸರ್ಪ ನಮ್ಮನ್ನು ಸುತ್ತಕೊಳ್ತಾ ಇದೆ, ಅದನ್ನು ಬಿಡಿಸ್ಬೇಕು ಅಂತೇಳಿ ಹೋರಾಟ ಮಾಡುವ ಅಸೋಸಿಯೇಷನ್ನಲ್ಲಿ ಇರುವವರೇನೆ, ಅದರಲ್ಲೂ ಉನ್ನತ ಸ್ಥಾನದಲ್ಲಿರುವಂಥವರೇನೆ ಈ ಥರ ಕಮಿಷನ್ಗೆ ಪುಷ್ಟಿ ಕೊಟ್ಟರೆ, ನಾನು ಅವರ ಜೊತೆ ಅವರು ಕಾಂಪ್ರಮೈಸ್ ಆಗಿದ್ರು, ಅದಾದಮೇಲೆ ನಾನು ಏನು ಮಾತಾಡ್ಕೊಂಡಿದ್ದೀರೋ ಅದ್ರ ಪ್ರಕಾರ ಕೊಡ್ರಪ್ಪ ಅಂತ ಹೇಳೋದಕ್ಕೆ ಹೋಗಿದ್ದೆ ಅಂತಂದರೆ, ಹಾಗಿದ್ರೆ ನೀವು ಮಾಡಿದ್ರೆ ಕರೆಕ್ಟಾ ಅದು? ಹಲವು ಪ್ರಶ್ನೆಗಳು ಮೂಡುತ್ತೆ. ಸದ್ಯ ಜಗನ್ನಾಥ ಶಿವಾಜಿ ಅವರ ಅಮಾನತಾಗಿದೆ. ಹಾಗೆ ಇನ್ನು ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಸಂಘದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಈಗಾಗಲೇ ಹೇಳಿದ್ದಾರೆ. ನೋಡೋಣ ಏನು ಮುಂದೆ ಏನಾಗತ್ತೆ ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.